ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಇಸ್ರೋ ರಿಲೇಟೆಡ್ ಟೆಕ್ನಿಷಿಯನ್ ಅಲ್ಲಿ ಬಿಟ್ಟಿರೋ ಅಂತಹ ಪೋಸ್ಟ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂಡ್ ಮೆಕ್ಯಾನಿಕಲ್. ಸೊ ಇದರಲ್ಲಿ ನಾವು ನಿಮಗೆ ಕ್ಲಾಸಸ್ನ ರೆಡಿ ಮಾಡ್ತಾ ಇದೀವಿ ಗೈಸ್. ಓಕೆ, ಕ್ಲಾಸಸ್ ಅವೈಲೇಬಲ್ ಇದೆ. ನೀವು ನಮ್ಮ ಅಪ್ಲಿಕೇಶನ್ ಥ್ರೂನಿಂದ ತಗೋಬೇಕಾಗುತ್ತೆ. SS ಅಕಾಡೆಮಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಸರ್, ನಮ್ಮ ಕೋರ್ಸ್ ಬಗ್ಗೆ ಇನ್ನೂ ಪ್ರಿಪ್ರೇಷನ್ ಬಗ್ಗೆ ನಮಗಷ್ಟು ಗೊತ್ತಿಲ್ಲ ಅಂತ ಅಂದರೆ ನೀವು ಈ ನಂಬರ್ಸ್ಗೆ ಕರೆ ಮಾಡಿಬಿಟ್ಟು ಮಾಹಿತಿಯನ್ನು ಪಡಿಬೋದು ಗೈಸ್. ಓಕೆ, ಇವೆರಡು ನಂಬರ್ಸ್ ಹಾಕಿದ್ದೀನಿ, ಈ ಎರಡು ನಂಬರ್ಸಲ್ಲಿ ಕರೆ ಮಾಡಿ. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಸೊ ಈಗ ನೋಡಿ, ನಿಮಗೆ ಎಲೆಕ್ಟ್ರಾನಿಕ್ಸಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂದರೆ TAಗೆ ಎಷ್ಟೆಲ್ಲ ವೇಕೆನ್ಸೀಸ್ ಬಿಟ್ಟಿದ್ದಾರೆ. TAಗೆ ಎಲೆಕ್ಟ್ರಾನಿಕ್ಸಲ್ಲಿ 28 ವೇಕೆನ್ಸೀಸ್ ಇದ್ದಾವೆ. ಎಲ್ಲ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದರೆ ಸಾಕು, ಎಲೆಕ್ಟ್ರಾನಿಕ್ಸ್ ರಿಲಿವೆಂಟ್ ಬ್ರಾಂಚಸ್ ಮಾಡಿದರೂ ಸಾಕು. ಕಂಪ್ಯೂಟರ್ ಸೈನ್ಸ್ಗೆ 6 ವೇಕೆನ್ಸೀಸ್ ಇದೆ, ಎಲ್ಲ ಡಿಪ್ಲೊಮಾ. ಎಲೆಕ್ಟ್ರಿಕಲ್ಗೆ 5 ವೇಕೆನ್ಸೀಸ್ ಇದೆ, ಸಿವಿಲ್ಗೆ 4 ಇದೆ, ಆ್ಯಂಡ್ ಮೆಕ್ಯಾನಿಕಲ್ಗೆ 12 ವೇಕೆನ್ಸೀಸ್ ಇದ್ದಾವೆ. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಇಟ್ಕೊಂಡು ನಾವು ಜಾಬ್ಗೆ ಟ್ರೈ ಮಾಡದೇ ಇರೋದು ಫಸ್ಟ್ ತಪ್ಪು. ಸೊ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿದ್ದೀರಾ, ಸೊ ನೀವೆಲ್ಲರೂ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ. ಡೆಫಿನೆಟ್ ಆಗಿ ಇಸ್ರೋನಲ್ಲಿ ಜಾಬ್ ಆಗೇ ಆಗುತ್ತೆ. ಓಕೆ, ಸೊ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಲು, ಅದರ ರಿಲಿವೆಂಟ್ ಕ್ವಶನ್ಸು ಯಾವ ಥರ ಇರುತ್ತೆ, ಏನು ಹೇಗೆ ಪ್ರಾಬಬಿಲಿಟಿ ಹೇಗಿರುತ್ತೆ, ನಮ್ಮ ಸ್ಟ್ರಾಟಜಿ ಹೇಗಿರಬೇಕು, ಅದ್ರ ಬಗ್ಗೆ ನಾವು ನಮ್ಮ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ, ತೊಂದರೆ ಇಲ್ಲ. ಸೊ ಇದಕ್ಕೆ ರಿಟರ್ನ್ ಟೆಸ್ಟ್ ಇರುತ್ತೆ, ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಇವೆರಡನ್ನು ನೀವು ಪಾಸ್ ಮಾಡಿದ ನಂತರ ನೀವು TA ಆಗಿ ಇಸ್ರೋನಲ್ಲಿ ಕೆಲಸ ಮಾಡ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಈಗ ಟೆಕ್ನಿಷಿಯನ್ ಬಿಗೆ ITI ಯಾರ್ಯಾರು ಓದಿದ್ದಾರೆ ಇವರಿಗೆ ಇದು ಅವಕಾಶ. ಓಕೆ, ITI ಓದಿರೋರಿಗೆ ಇದರಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಟೆಕ್ನಿಷಿಯನ್ ಪವರ್, ಎಲೆಕ್ಟ್ರಾನಿಕ್ ಸಿಸ್ಟಮ್, ಮೆಕ್ಯಾನಿಕ್ ಕನ್ಸ್ಯೂಮರ್ಸ್, ಎಲೆಕ್ಟ್ರಾನಿಕ್ ಅಪ್ಲಿಯನ್ಸಸ್, ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಇವರೆಲ್ಲರಿಗೂ ಸೇರಿ 63 ವೇಕೆನ್ಸೀಸ್ ಇದಾವೆ. ಓಕೆ, 63 ವೇಕೆನ್ಸೀಸ್ ಇದಾವೆ ಗಾಯ್ಸ್. ಇದು ಸಣ್ಣ ಅಮೌಂಟ್ ಅಲ್ಲ, ತುಂಬ ಜಾಸ್ತಿ ವೇಕೆನ್ಸೀಸ್ ಇದಾವೆ. ಸೊ SSLC ಪ್ಲಸ್ ITI ಎಲೆಕ್ಟ್ರಾನಿಕ್ಸ್ ರಿಲಿವೆಂಟ್ ನೀವು ಮಾಡಿರೋ ಟ್ರೇಡಲ್ಲಿದ್ದರೆ ನಿಮಗೆ ಇದು ಬ್ಯೂಟಿಫುಲ್ ಅಪಾರ್ಚುನಿಟಿ. ಓಕೆ, ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, ಸೊ ನಿಮಗೂ ಕ್ಲಾಸಸ್ ಅವೈಲೇಬಲ್ ಇದೆ. ಓಕೆ, ನಿಮಗೂ ಕ್ಲಾಸಸ್ ಇದೆ, ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಪ್ರಿಪೇರ್ ಮಾಡಿದ್ದೇವೆ ಮೆಟೀರಿಯಲ್ನ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದು ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಏನಾದರೂ ಮಾಹಿತಿ ಬೇಕಿತ್ತಂತಂದರೆ ಆ 2 ನಂಬರ್ಸ್ ನಾನೇನು ಮೆನ್ಷನ್ ಮಾಡಿದ್ದೆ ಆ ನಂಬರ್ಸ್ಗೆ ನೀವು ಕರೆ ಮಾಡಿ. ಓಕೆ, ಸೊ 2 ನಂಬರ್ಗೆ ಕರೆ ಮಾಡಿ. ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ಗೆ 13 ವೇಕೆನ್ಸೀಸ್ ಇದ್ದಾವೆ, ಮತ್ತು ಫಿಟ್ಟರ್ಗೆ 17 ವೇಕೆನ್ಸೀಸ್ ಇದ್ದಾವೆ. ಓಕೆ, ಇದಕ್ಕೂ ಸಹ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಪ್ಲಸ್ ಸ್ಕಿಲ್ ಟೆಸ್ಟ್ 2 ಇರುತ್ತೆ. ಓಕೆ, ಸೊ ಇವತ್ತು ನಾವು ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಇಸ್ರೋ ಅಂತ ಪ್ಯಾಟರ್ನ್ ಆಫ್ ಎಕ್ಸಾಮ್ಸಲ್ಲಿ ಅಂತಂದರೆ ನೋಡಿ, ಎ ಪ್ಯಾರಿಟಿ ಚೆಕ್ಕರ್ ಕ್ಯಾನ್ ಯೂಶಲಿ ಡಿಟೆಕ್ಟ್ ಏನು 1 ಬಿಟ್. ಎ ಪ್ಯಾರಿಟಿ ಚೆಕ್ ಅಂತಂದರೆ ಇದು ಈವನ್ ಅಥವಾ ಆಡ್ ಬಿಟ್ನ ಚೆಕ್ ಮಾಡುತ್ತೆ. ಈವನ್ ಪ್ಯಾರಿಟಿ ಇದೆ, ಆಡ್ ಪ್ಯಾರಿಟಿನೂ ಇದೆ. ಸೊ ಈ ನಂಬರ್ಸಲ್ಲಿ ಡೆಸಿಮಲ್ ಡಿಜಿಟ್ಸಲ್ಲಿ ನಾವು ಏನು ರೆಪ್ರೆಸೆಂಟೇಷನ್ ಇರುತ್ತೆ ಈ ಪರ್ಟಿಕ್ಯುಲರ್ ನಂಬರ್ಸಲ್ಲಿ ಎಷ್ಟು ಒನ್ಸ್ ಇದೆ, ಅದು ಯಾವ ಪ್ಲೇಸಲ್ಲಿದೆ. ಓಕೆ, ಈವನ್ ಪ್ಲೇಸಲ್ಲಿದೆ ಈವನ್ ಪ್ಯಾರಿಟಿ ಬಿಟ್ ಅಂತ ಕರೀತಾರೆ, ಆಡ್ ಪ್ಲೇಸಸ್ಸಲ್ಲಿದೆ ಆಡ್ ಪ್ಯಾರಿಟಿ ಬಿಟ್ ಅಂತ ಕರೀತಾರೆ. ಸೊ ಆ ಈಕ್ವೇಷನ್ಸ್ ಬೇಸಿನ ಮೇಲೆ ನಾವು ಯಾವ್ದು ಚೆಕ್ ಮಾಡಬೇಕು ಅಂತ ನೋಡ್ಕೊಂಡ್ಬಿಟ್ಟು ನಾವು ಆ ಪ್ಯಾರಿಟಿ ಚೆಕ್ನ ಮಾಡ್ಬೋದು. ಈವನ್ ಪ್ಲೇಸಸ್ಸಲ್ಲಿರೋದನ್ನ ನಾವು ಚೆಕ್ ಮಾಡಬೇಕು ಅಂದ್ಕೊಂಡ್ರೆ ಈವನ್ ಪ್ಯಾರಿಟಿ ಚೆಕ್ಕರ್ ಯೂಸ್ ಮಾಡಬೇಕು. ಆಡ್ ಪ್ಯಾರಿಟಿನ ನಾವು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಆಡ್ ಪ್ಯಾರಿಟಿ ಬಿಟ್ಟೆ ಯೂಸ್ ಮಾಡ್ಕೋಬೇಕು. ಆಡ್ ಅಂದರೆ ಏನಿಲ್ಲ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಇದನ್ನ LSB-ನಿಂದ MSB-ಗೆ ತನಕ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳೋದಾದ್ರೆ, ಓಕೆ, 1 2 3 4 ಈ ಸುಮ್ಮನೆ ಪೊಸಿಷನ್ ನಂಬರ್ ಬರೆದಿದ್ದೇನೆ ಅಷ್ಟೇ, ಇದ್ಲೆ ಡಿಜಿಟ್ ಪೊಸಿಷನ್ ನಂಬರ್. ಸೊ 1 2 3 4 ಅಂತ ತೊಗೊಂಡ್ರೆ ಈ 2 and 4 ಅನ್ನೋದು ಈವನ್ಸ್ ಆಗುತ್ತೆ, ಇದು ಆಡ್ ನಂಬರ್ಸ್ ಆಗುತ್ತೆ. ಸೊ ಇವಾಗ ಆಡಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಡ್ ಪ್ಯಾರಿಟಿ ಬಿಟ್ಟು, ಈವನಲ್ಲಿರೋ ಒನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈವನ್ ಪ್ಯಾರಿಟಿ ಬಿಟ್ಟು. ಸೊ ಇದು ಸಿಂಪಲ್ ಆಗಿ ನಿಮಗೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಅದು ಏನು ಚೆಕ್ ಮಾಡುತ್ತೆ ಅಂತಂದ್ರೆ ಬರೀ 1 ಬಿಟ್ ಮಾತ್ರನೇ ಚೆಕ್ ಮಾಡುತ್ತೆ. ಓಕೆ, 1 ಬಿಟ್ಸ್ ಈಚ್ ಬಿಟ್ ಚೆಕ್ಕರ್ ಅದು ಬರೀ 1 ಬಿಟ್ ಮಾತ್ರನೇ ಚೆಕ್ ಮಾಡುತ್ತೆ. ಓಕೆ, ಒಟ್ಟಿಗೆ 2 ಬಿಟ್ಟು ಒಟ್ಟಿಗೆ 8 ಬಿಟ್ಟು ಆ ಥರ ಚೆಕ್ ಮಾಡಲ್ಲ. ಸೊ 1 ಬಿಟ್ ಎರರ್ ಐಡೆಂಟಿಫಿಕೇಶನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1 ಬಿಟ್ ಪ್ಯಾರಿಟಿ ಚೆಕ್ಕರ್. ಸೊ ಇವೆಲ್ಲ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಮಾಡೋದು ಕೊಟ್ಟಿದ್ದಾರೆ. ಓಕೆ, ಡೆಸಿಮಲ್ ಫ್ರಾಕ್ಷನ್ 0.375 ಇನ್ ಬೈನರಿ ಫಾರ್ಮ್ ಎಷ್ಟು ನೋಡಿ. ಇದನ್ನ
ನಮಗೆ ಅವ್ರೇನಾದರೂ ಈ ಕಡೆ 16.375 ಈ ಥರ ಕೊಟ್ಟಿದ್ರೆ ಈ ನಂಬರ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತಿದ್ವಿ ಯಾವುದು, ಡಿಜಿಟ್ಸ್ನ. ಅದೇ ಫಾರ್ ಎಕ್ಸಾಂಪಲ್ ಈ ಸೆಂಟರ್ ಪಾಯಿಂಟ್ನ ನೀವು, ಇದು ಡೆಸಿಮಲ್ ನಂಬರ್, ಓಕೆ, ಇದು ಡೆಸಿಮಲ್ ನಂಬರ್. ಯಾವಾಗ ನೀವು ಡೆಸಿಮಲ್ನಿಂದ ಬೈನರಿಗೆ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಬೈನರಿ ಫಾರ್ಮ್ಯಾಟಲ್ಲಿ ಬೇಸ್ ಟು ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇದು ಫಸ್ಟ್ದು 0 ಇರುತ್ತೆ. ಆದಮೇಲೆ ಈ ಪರ್ಟಿಕ್ಯುಲರ್ ಪೋರ್ಷನು ನೀವು 6 ಇಂಟು 2 ಟು ದಿ ಪವರ್, ಓಕೆ. ಅದೇ ಇವಾಗ ನಾನು ಹೇಳ್ಕೊಡ್ತಿರೋದು ನಿಮಗೆ ಬೈನರಿ ಟು ಡೆಸಿಮಲಲ್ಲಿ ಹೇಗೆ ಮಾಡ್ತೀರಾ ಅಂತ. ಓಕೆ, ಬೈನರಿ ಟು ಡೆಸಿಮಲಲ್ಲಿ ಹೀಗೆ ಮಾಡ್ಬೇಕಂತಂದರೆ ನೀವು ಡಿಜಿಟ್ಸ್ದು ಪೊಸಿಷನ್ನ ನೀವು ಅಲ್ಲಿ ಹಾಕೋಬೇಕು. ಇದು 2 ಪವರ್ ಇಂಟು 2 ಪವರ್ 0, ಓಕೆ. ಇದು 2 ಪವರ್ 1 ಪ್ಲಸ್ 2 ಪವರ್ 2 ಈ ಥರ ಇರುತ್ತೆ, ಓಕೆ. ಅದೇ ಥರ ನಾವಿಲ್ಲಿ ಇದನ್ನು 1/2 ಅಥವಾ ನೀವು 2 ಪವರ್ -1 ಅಂತ ಕರಿಬೋದು, ಪ್ಲಸ್ ಇಲ್ಲಿ ನಾನು ಇದು ಸಾರಿ, ಇದನ್ನು ಫಸ್ಟ್ ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ, ಇದನ್ನು ನಾನು ನೀಟಾಗಿ ಬರೆದ್ಬಿಡ್ತೀನಿ. ನೀವು ಹೇಗೆ ಬರ್ಕೋಬೇಕಂತ ಗಾಯ್ಸ್, ಸಿಂಪಲ್. ಇದನ್ನು ಬೈನರಿನಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಗೆ ಡಿಟೆಕ್ಟ್ ಮಾಡ್ಕೋಬೇಕಂತಂದರೆ 3 ಇಂಟು, ಓಕೆ, 3 ಇಂಟು ಎಷ್ಟು, 2 ಟು ದಿ ಪವರ್ -1 ಪ್ಲಸ್ 7 ಇಂಟು 2 ಟು ದಿ ಪವರ್ -2 ಪ್ಲಸ್ 5 ಇಂಟು 2 ಟು ದಿ ಪವರ್ -3. ಈ ಫಾರ್ಮ್ಯಾಟಲ್ಲಿ ಬರ್ಕೊಂಡು ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೋದು. ಬಟ್ ನಾನು ಸಿಂಪಲ್ ಮೆಥಡಾಲಜಿಯಲ್ಲಿ ಹೇಳ್ಕೊಡ್ತೀನಿ, ಇದನ್ನು ಸ್ವಲ್ಪ ನಿಮಗೆ ಟಫ್ ಆಗುತ್ತೆ. ನಮಗೆ ಈ ಬರೀ 0.375ನ ಬೈನರಿ ಫಾರ್ಮಲ್ಲಿ ಬರೀ ಅಂತ ಕೇಳಿದ್ದಾರೆ ಅಂತಂದರೆ ಏನು ಮಾಡಿ, ಡೈರೆಕ್ಟಾಗಿ ನೀವು ಒಂದು ಸಿಸ್ಟಮ್ನ ತೊಗೊಳ್ಳಿ, 1/2 ಪ್ಲಸ್ 1/4 ಪ್ಲಸ್ 1/8 ಅಂದರೆ ಇದು ನಿಮಗೆ 2 ಪವರ್ 1, ಓಕೆ. ಇದು ನಿಮಗೆ 2 ಪವರ್ 2, 2 ಪವರ್ 3, ಅದು ಹೆಂಗೆ -1 -1 -2 -3 ಈ ಥರ ಫಾರ್ಮ್ಯಾಟಲ್ಲಿ, ಯಾಕಂದರೆ ಡಿಜಿಟ್ 1 ಡಿಜಿಟ್ 2 ಡಿಜಿಟ್ 3. ಸೊ ಇವಾಗ ನಿಮಗೆ ಯಾವ್ದು ಡಿಜಿಟಲ್ಲಿ 1 ಹಾಕ್ಕೊಂಡ್ರೆ ನಿಮಗೆ 0.375 ಬರುತ್ತೆ ಅನ್ನೋ ಚೆಕ್ ಮಾಡಬೇಕು. ಹೇಗೆ, 1/2 ಅಂತಂದರೆ ಎಷ್ಟು ನಾರ್ಮಲಿ ವ್ಯಾಲ್ಯೂ, 1/2 ಅಂತಂದರೆ ಈ 1/2 ಅಂತಂದರೆ 0.5, ಓಕೆ. 1/2 ಅಂದರೆ ಎಷ್ಟು, 0.5, ಓಕೆ, ಪ್ಲಸ್ 1/4 ಅಂದರೆ ಎಷ್ಟು, 0.25 ಪ್ಲಸ್ 1/8 ಅಂತಂದರೆ 0.350. 1/8 ಅಂತಂದರೆ ಎಷ್ಟು ಬರುತ್ತೆ, 0, 8 1 ಜಾ 8, ಓಕೆ, 8 1 ಜಾ 8 ಎಷ್ಟು ಬರುತ್ತೆ ನೋಡಿ, ಅಲ್ಲ ನಿಮಗೆ ಇದು ಎಷ್ಟು ಬರುತ್ತೆ ಅಂದರೆ 0.1 ಈ ಕಡೆ 2 1 to 5 ಬರುತ್ತೆ, ಓಕೆ. 1 to 5 ಬರುತ್ತೆ. ನಾನು ಜಸ್ಟ್ ಎರೇಸ್ ಮಾಡ್ತೀನಿ. 0.125 ಅಂತ ಬರುತ್ತೆ, ಓಕೆ. ಸೊ ಈ ಕೇಸಲ್ಲಿ ನೀವು ಯಾವುದನ್ನ ಆ್ಯಡ್ ಮಾಡಿದ್ರೆ ನಮಗೆ ಈ 0.375 ಬರುತ್ತೆ. ಸಿಂಪಲ್ ಆಗಿ ನೋಡಿಕೊಂಡ್ರೆ ಇವಾಗ 0.5 ಈ ಪ್ಲೇಸಲ್ಲಿ ನಾನು 1 ಅಂತ ಹಾಕಿ ಇವೆರಡನ್ನ 0 0 ಅಂತ ಹಾಕಿದ್ರೆ ಬಿಟ್ಟಲ್ಲಿ ಹೇಳ್ತಾ ಇದ್ದೀನಿ ನಾನು, ಓಕೆ. ಇಲ್ಲಿ ಬಿಟ್ಸ್ ಕೊಟ್ಟಿದ್ದಾರಲ್ಲ, ಡೆಸಿಮಲ್ ಆದ ನಂತರ ನಂಬರ್ಸ್ನ ನಾನು 1 ಹಾಕಿದ್ರೆ ಆ ಪ್ಲೇಸಲ್ಲಿ ನಾನು 1/2 ತೊಗೊಂಡಿರೋ ಥರ. ಇದು ನೆಕ್ಸ್ಟ್ ಡಿಜಿಟ್ ಬಂದು 1/4, ನೆಕ್ಸ್ಟ್ ಡಿಜಿಟ್ ಬಂದು 1/8, ನೆಕ್ಸ್ಟ್ ಡಿಜಿಟ್ ಬಂದು 1/16 ಈ ಥರ ಇರುತ್ತೆ, ಓಕೆ. 4 ಡಿಜಿಟ್ ಅಂದರೆ ನಾವು ಹಿಂಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 8 4 2 1 ಅಂತ ತೊಗೊತೀವಲ್ಲ, 1 ಮತ್ತು 2 4 8 ಅಂತ ಹೀಗೆ ಹೇಗೆ ಬರ್ಕೊಂತ ಹೋಗ್ತೀವಿ ಅದೇ ಥರ ಈ ಫಾರ್ಮ್ಯಾಟಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಬರುತ್ತೆ, ಓಕೆ. ಸೊ ಈ ಫ್ಯಾಷನಲ್ಲಿ ನೀವು ಬರ್ಕೋಬೇಕು ಅಂತಂದರೆ, ಓಕೆ, ಈ ಪ್ಯಾಷನಲ್ಲಿ ನೀವು ಬರ್ಕೋಬೇಕಂತಂದರೆ ನೋಡಿ, 0.5 ಬರೀ ನಾನು ಆ್ಯಡ್ ಮಾಡಿದ್ರೆ ನಮಗೆ 0.3ಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾನು ಯಾವಾಗಲೂ 0ನೇ ಹಾಕಬೇಕು, ವರ್ಕೌಟ್ ಆಗಲ್ಲ. 0.25ನಲ್ಲಿ 1 ಹಾಕಿ, ಪ್ಲಸ್ ಇಲ್ಲೂ ಸಹ 1 ಹಾಕಿ, 0.25 ಪ್ಲಸ್ 0.125 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 5730, 0.375 ಬಂತು. ಅಂದರೆ ಏನು ಮೀನಿಂಗು, ಈ 1/2 ನಮಗೆ ಬೇಕಾಗಿಲ್ಲ,
1/4 ಅನ್ನೋದು ಬೇಕು ಪ್ಲಸ್ 1/8 ಅನ್ನೋದು ಬೇಕು. ಸೊ ಇವೆರಡು ಪ್ಲೇಸ್ಗೆ ಈ ಎರಡು ಡಿಜಿಟ್ಸ್ಗೆ ನಾವು 1 ಅಂತ ಹಾಕಿ ಈ ಉಳಿದಿರೋ ಡಿಜಿಟ್ನ ನಾನು 0 ಅಂತ ಹಾಕಿದ್ರೆ 0 1 1 ಅಂದ್ರೆ ಯಾವಾಗ ಡೆಸಿಮಲ್ ಆದ ನಂತರ ಇದು ನಮ್ಮ ರೈಟ್ ಆನ್ಸರ್ ಆಗುತ್ತೆ. ಸೊ ಇದು ನಿಮಗೆ ಸಿಂಪಲೆಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಗೈಸ್. 1/2 1/4 1/8 ಫ್ರಾಕ್ಷನ್ಸ್ ಗೊತ್ತಿದ್ರೆ ನೀವೇನು ಮಾಡಬೇಕು, ಯಾವಾಗೂ ನಾವು ಕನ್ವರ್ಷನ್ಸ್ ಅಲ್ಲಿ ಹೋಗ್ಬೇಕಂತ ಅಂದಾಗ 1/2 ಎಷ್ಟು, 1/4 ಎಷ್ಟು, 1/8 ಎಷ್ಟು, 1/16 1/32 ತನಕ ತಿಳ್ಕೊಂಡಿದ್ರೆ ಸಾಕು. ಓಕೆ, ಇವು 5 ತಿಳ್ಕೊಂಡ್ರೆ ನೀವು ಬೈನರಿ ಫಾರ್ಮ್ಯಾಟ್ ಅಲ್ಲಿ ಎಂಥ ಟಫೆಸ್ಟ್ ಎಕ್ಸಾಮ್ ಇದ್ರೂ ಸಹ ನೀವು ಸಾಲ್ವ್ ಮಾಡ್ತೀರಾ. ತುಂಬಾ ಆಸಾನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಡಿಕೇಡ್ ಕೌಂಟರ್ ಎಷ್ಟು ಬೇಕಾಗುತ್ತೆ? ಡಿಕೇಡ್ ಕೌಂಟರ್ ಅಂತಂದ್ರೆ ಜನರಲ್ ಆಗಿ ಹೇಳ್ಬೇಕು, ನಾವು ಡಿಕೇಡ್ ಅಂತಂದ್ರೆ 10 ಕೌಂಟ್ ಮಾಡಬೇಕು. ಓಕೆ, 10 ಕೌಂಟ್ ಮಾಡ್ಬೇಕಂದ್ರೆ ಅದು ಪಾಸಿಬಲ್ ಬೈ ಯೂಸಿಂಗ್ 4 ಫ್ಲಿಪ್ ಫ್ಲಾಪ್ಸ್. ಓಕೆ, ಡಿಕೇಡ್ ಕೌಂಟರ್ ಅಂದ್ರೆ ಇಟ್ ಈಸ್ ಪಾಸಿಬಲ್ ಬೈ ಯೂಸಿಂಗ್ 4 ಫ್ಲಿಪ್ ಫ್ಲಾಪ್ಸ್. ಓಕೆ, ಮಿನಿಮಮ್ ರಿಕ್ವೈರ್ಡ್ ಫ್ಲಿಪ್ ಫ್ಲಾಪ್ಸ್ ಆರ್ 4. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದು ತೀರಾ ಜಾಸ್ತಿ ಆಯ್ತು. ಅದಕ್ಕಿಂತ ಡಿಕೇಡ್ ಅಲ್ಲ, ಅದು ಮಲ್ಟಿಪಲ್ ಡಿಕೇಡರ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್. ಅಕಾರ್ಡಿಂಗ್ ಟು ಬೂಲಿಯನ್ ಆಲ್ಜಿಬ್ರಾ ಈ ಎಕ್ಸ್ಪ್ರೆಷನ್ ಕೊಟ್ಟವ್ರೆ, 1 + a + b + c ಕ್ಯಾನ್ ಬಿ ಸಿಂಪ್ಲಿಫೈಡ್ ಆಸ್ ಏನು ಅಂತ ಕೊಟ್ಟವನು. ಇವಾಗ ನೋಡಿ, ನಿಮಗೆ ಒಂದು ಟರ್ಮ್ ಗೊತ್ತಿರಬೇಕಿಲ್ಲಿ. a + 1 ಅಂದ್ರೆ ಎಷ್ಟು, a + 0 ಅಂದ್ರೆ ಎಷ್ಟು, a + a ಅಂದ್ರೆ ಎಷ್ಟು, a + a ಬಾರ್ ಅಂದ್ರೆ ಎಷ್ಟು. ಈ ರೂಲ್ಸ್ ಗೊತ್ತಿದ್ರೆ ನೀವು ಆಸಾನಾಗಿ ಮಾಡ್ತೀರಾ. ಇದರಲ್ಲಿ ನಾನು ಒಂದು ರೂಲ್ ಹೇಳ್ತೀನಿ, ಯಾಕೆಂತಂದ್ರೆ ಇವಾಗ ಈ ಪರ್ಟಿಕ್ಯುಲರ್ ಕ್ವಶನ್ ರಿಲೇಟೆಡ್ ನಮಗೆ ಈ ರೂಲ್ ಇಂಪಾರ್ಟೆಂಟ್. a + 1 ಬಂದ್ಬಿಟ್ಟು 1 ಆನ್ಸರ್. ಯಾಕೆ ಅಂತಂದ್ರೆ ನೀವು a ಪ್ಲಸ್ ಅಲ್ಲಿ 0 ಹಾಕಿ ನೋಡಿ. ಫಸ್ಟ್ ಕಂಡೀಷನ್ a + 1 ಅಂತ ಈ ಕಡೆ ಬರ್ಕೊಂತೀನಿ. ಇಫ್ a ಈಸ್ 0, ಇನ್ನೊಂದು ಕಂಡೀಷನ್ ಏನ್ ಮಾಡ್ಬೋದು, a ಬಂದ್ಬಿಟ್ಟು 1 ಇದ್ದಾಗ. ಓಕೆ, ಇವೆರಡು ಕಂಡೀಷನ್ ನಾವು ಚೆಕ್ ಮಾಡೋಣ. a ಬಂದ್ಬಿಟ್ಟು 0 ಇದ್ದಾಗ 0 + 1 ಅಂತ ಹಾಕಿದ್ರೆ 0 + 1 ಏನು 1. ಈಗ ಏನು 1 ಅಂತ ಹಾಕಿದ್ರೆ 1 + 1 ಎಷ್ಟು, ಲಾಜಿಕಲ್ ಅಡಿಷನ್ ಅಲ್ಲಿ 1. ಅಂದ್ರೆ ಏನ್ ಮೀನಿಂಗು, ನೀವು ಏದು ವ್ಯಾಲ್ಯೂ ಏನೇ ಇರಲಿ, 0ನ ಇರಲಿ 1ನ ಇರಲಿ, ಔಟ್ಪುಟ್ ಅಲ್ಲಿ ನಾವು ಬರೋದು 1. ಸೊ ಹಾಗಾಗಿ a + 1 ಬಂದ್ಬಿಟ್ಟು ಯಾವಾಗ್ಲೂ 1. ಹಾಗಿದ್ದಾಗ ಇವಾಗ ನಮ್ಗೆ ಕೊಟ್ಟಿರೋ ಕಂಡೀಷನ್ ಏನಿ 1 + a + b + c. ಈ ಪರ್ಟಿಕ್ಯುಲರ್ ಇದನ್ನ ಮಾತ್ರ ನೀವು ತಗೊಂಡ್ರೆ 1 + a ಬಂದ್ಬಿಟ್ಟು 1 + a ಬಂದ್ಬಿಟ್ಟು ಎಷ್ಟು, 1 + b + c. ಮತ್ತೆ ಈಗ 1 + b ಬಂದ್ಬಿಟ್ಟು ಅದೇ ತರನೇ ಸೇಮ್ ಫಾರ್ಮ್ಯಾಟ್, 1 + b ನು ಅಷ್ಟೇ ತಗೊಂಡ್ರೆ 1 ಬರುತ್ತೆ, 1 + c. ಸೊ ಬರೀ 1 + c ಅಂದ್ರೆ 1. ಸೊ ಆನ್ಸರ್ ಬಂದು ನೀವು ಬರೋದು ಇದ್ರದ್ದು 1. ಸೊ ಇದಕ್ಕೆ ಬೂಲಿಯನ್ ಆಲ್ಜಿಬ್ರಾದು ರೂಲ್ಸ್ ಗೊತ್ತಿದ್ರೆ, ನಾನು ನಮ್ಮ ಇದರಲ್ಲಿ ಕೋರ್ಸಲ್ಲಿ ಡಿಟೇಲ್ಡ್ ಆಗಿ ರೂಲ್ಸ್ ಎಲ್ಲ ಬರೆದಿದ್ದೀನಿ. ಒಂದೇ ಒಂದು ಟೇಬಲ್ ಇದೆ, ಸಿಂಪಲ್ ಟೇಬಲ್ನ ಅದೊಂದು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊತೀರಾ. ಓಕೆ, ಅಂಡ್ ಎ ಬೈಟ್ ಇಸ್ ಎ ಗ್ರೂಪ್ ಆಫ್ ಎಷ್ಟು ಬಿಟ್ಟು. ಬೈಟ್ ಅಂದ್ರೆ ಎಷ್ಟು, 8. ಓಕೆ, 8 ಬಿಟ್. ಬೈಟ್ ಅಂದ್ರೆ 8 ಬಿಟ್ ಅಂತ ಅರ್ಥ. ಓಕೆ, 8 ಬಿಟ್ನ ನಾವು ಒಂದು ಬೈಟ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ದು ಸೆಷನ್ ಗೈಸ್. ಸೊ ಇನ್ನು ನಿಮಗೆ 4 ಬಿಟ್ ಅಂತಂದ್ರೆ ಅದನ್ನ ನಿಬ್ಬಲ್ ಅಂತ ಕರೀತಾರೆ. ಓಕೆ, 16 13 2 ಬಿಟ್ಸ್ನ ನಾವು ವರ್ಡ್ಸ್ ಅಂತಾನು ಕರಿತೀವಿ, ವರ್ಡ್ ಆಗಿ ಯೂಸ್ ಮಾಡ್ತೀವಿ. 2 ಬಿಟ್ ಅಂದ್ರೆ ಇಟ್ಸ್ ಜಸ್ಟ್ ಬೈನರಿ. ಓಕೆ, ಸೊ ಇಷ್ಟು ಗೈಸ್ ಇವತ್ತಿನ ಕ್ಲಾಸು. ಸೊ ನಿಮಗೆ ಈ ಇಸ್ರೋ ರಿಲೇಟೆಡ್ ಅಥವಾ RRB ರಿಲೇಟೆಡ್ ಕೋರ್ಸಸ್ ಬೇಕಿದೆ ಅಂತಂದ್ರೆ, ಕ್ಲಾಸಸ್ ಬೇಕಿದೆ ಸರ್ ನಮಗೆ, ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಕಡೆ ಮೆಟೀರಿಯಲ್ ಸಿಗುತ್ತೆ. ಸೊ ನೀವು ಅದನ್ನ ಬಳಕೆ ಮಾಡಿಕೊಂಡು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೋಬಹುದು. ಓಕೆ, ನಾವು ನಮ್ಮ ಎಫರ್ಟ್ಸ್ನ ಹಾಕಿದ್ದೀವಿ, ಬೆಸ್ಟ್ ಆಫ್ ಬೆಸ್ಟ್ ಎಫರ್ಟ್ಸ್ ಕೊಟ್ಟಿದ್ದೀವಿ. ನೀವು ಸಹ ನಿಮ್ಮ ಬೆಸ್ಟ್ ಆಫ್ ಬೆಸ್ಟ್ ಎಫರ್ಟ್ಸ್ ಕೊಟ್ಟು ನಾವು ಕೊಟ್ಟಿರೋ ಮೆಟೀರಿಯಲ್ನ ಚೆನ್ನಾಗಿ ಓದ್ಕೊಂಡ್ರೆ ಯು ವಿಲ್ ಬಿ ಇನ್ ನಿಯರ್ ಟು ದ ಎಕ್ಸಾಮ್ ಕ್ರ್ಯಾಕಿಂಗ್ ಲೆವೆಲ್. ಓಕೆ, ಕ್ರ್ಯಾಕ್ ಮಾಡೋ ಲೆವೆಲ್ಗೆ ನೀವು ಪ್ರಿಪೇರ್ ಮಾಡ್ಕೋಬಹುದು. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. So thank you and wish you see you in the next session. Thanks.